ಕಳೆದ ವರ್ಷದ ಆರಂಭದಲ್ಲಿ ಗುರುದೇವ್ ಹೊಯ್ಸಳ ಸಿನಿಮಾ ಮೂಲಕ ಒಂದು ಅದ್ಭುತವಾದ ಪಾತ್ರವನ್ನ ಅಮೃತ ಅಯ್ಯಂಗಾರ್ ಅವರು ನಿಭಾಯಿಸಿದ್ರು. ಸೊ ಈ ವರ್ಷದ ಆರಂಭದಲ್ಲಿ ಮತ್ತೊಂದು ಸಿನಿಮಾ ಮೂಲಕ ಬರ್ತಾ ಇದ್ದಾರೆ, ಅಬ್ಬಬ್ಬಾ ಅನ್ನೋ ಸಿನಿಮಾ ಮೂಲಕ. ಅಬ್ಬಬ್ಬಾ ಅಂತಾನೆ ಟ್ರೈಲರ್ ನೋಡಿದಾಗ ಅನಿಸ್ತಾ ಇದೆ. ಸೊ ಈ ಸಿನಿಮಾದ ಒಂದು ಸಂಭ್ರಮದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮಸ್ತೆ ಅಮೃತ ಅವರೇ. ಅಗೇನ್ ಕಳೆದ ವರ್ಷ ಹೇಳಿದಾಗೆ ಸಖತ್ ಹಿಟ್ ಆಗಿತ್ತು ಹೊಯ್ಸಳ. ನಂತರದಲ್ಲಿ ಈಗ ಸಖತ್ ಹಿಟ್ ಆಗೋ ಥರನೇ ಒಂದು ಕಂಟೆಂಟ್ ಮೂಲಕ ಬರ್ತಾ ಇದ್ರಿ. ಅಬ್ಬಬ್ಬಾ ಸಿನಿಮಾ ಮೇಲಿನ ನಿಮ್ಮ ನಿರೀಕ್ಷೆ ಎಷ್ಟಿದೆ ಅಂತ? ತುಂಬಾ ಜಾಸ್ತಿ ಇದೆ, ಯಾಕಂದರೆ ಲೇಟೆಸ್ಟಾಗಿ ಯಾವುದೂ ಕಾಮಿಡಿ ಸಿನಿಮಾಗಳು ಬಂದಿಲ್ಲ. ಸೊ ಹಬ್ಬಬ್ಬ ನಿಮ್ಗೆ ಅದನ್ನೇ ಪ್ರಾಮಿಸ್ ಮಾಡುತ್ತೆ, ತುಂಬಾ ಎಂಟರ್ಟೈನ್ಮೆಂಟ್ ಪ್ರಾಮಿಸ್ ಮಾಡುತ್ತೆ. ಆಲ್ಮೋಸ್ಟ್ 2 ವರ್ಷದ ಎಫರ್ಟ್ ಇದು. ಸಿನಿಮಾ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ತುಂಬಾ ನಗಿಸುತ್ತೆ ಸಿನಿಮಾ. ಆ್ಯಂಡ್ ಇವಾಗ ತಾನೇ ಹೊಸ ವರ್ಷ ಶುರುವಾಗಿದೆ, ತುಂಬ ನಗುವಿನಲ್ಲಿ ಶುರು ಮಾಡೋಣ. ಚೈತನ್ಯ ಅವ್ರಿಗೆ ತುಂಬಾ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅಂಥ ಅಂಡರ್ ವರ್ಲ್ಡ್ ಎಪಿಕ್ ಸಿನಿಮಾ ಆ ದಿನಗಳು ತೆಗೆದಿದ್ದಾರೆ. ಆ್ಯಂಡ್ ಅವರೇ ಹಬ್ಬಬ್ಬ ಕೂಡ ತೆಗೆದಿದ್ದಾರೆ. ಅವ್ರ ಎಲ್ಲ ಸಿನಿಮಾಲು ಎ ಅನ್ನೋ ಟೈಟಲ್ ಅಥವಾ ಆ ಅನ್ನೋ ಟೈಟಲಿಂದನೇ ಶುರು ಆಗುತ್ತೆ. ಸೊ ನಾನು ಅಮೃತ. ಸೊ ಯಾವಾಗಲೂ ಅವ್ರಿಗೆ ರೇಗಿಸ್ತಾ ಇದ್ದೆ ನಾನು ಹಬ್ಬಬ್ಬ ಮಾಡ್ಬೇಕಾದ್ರೆ, ನೋಡಿ ನನ್ನನ್ನೇ ಅಮೃತನ ಅದನ್ನೂ ಆ ಇಂದನೇ ತೊಗೊಂಡ್ಬಿಟ್ಟಿದ್ದೀರಾ ಅಂತ. ಸೊ ಅದೆಲ್ಲ ಅವ್ರಿಗೆ ವರ್ಕ್ ಆಗಿದೆ. ಸೊ ಹೋಪ್ ನನ್ನ ಹೆಸರು ನನ್ನ ಫಸ್ಟು ಆನು ವರ್ಕ್ ಆಗುತ್ತೇನೋ ಅಂತ. ಸೊ ದಯವಿಟ್ಟು ಎಲ್ಲರೂ ಫೆಬ್ರವರಿ 16ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿನಗಳು ಸಿನಿಮಾ ನೋಡಿದಾಗ ಆ ಡೈರೆಕ್ಟರ್ ಮೇಲೆ ಒಂದು ರೀತಿ ಪ್ರೀತಿ ಆಗೋದು. ಯಾಕಂದ್ರೆ ಈ ಥರದೊಂದು ಸಬ್ಜೆಕ್ಟ್ ಇಟ್ಕೊಂಡು ಲವ್ ಮತ್ತೆ ಒಂದು ಅಂಡರ್ ವರ್ಲ್ಡ್ ಈ ಥರ ಬ್ಲೆಂಡ್ ಮಾಡ್ಕೊಂಡು ಮಾಡಿದಂಥ ಸ್ಟೋರಿ. ಆ ಸಿನಿಮಾ ಆದ್ಮೇಲೆ ಈ ಡೈರೆಕ್ಟರ್ ಜೊತೆ ಎಷ್ಟೋ ಜನರು ಕನಸಿತ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು. ಬಟ್ ಆ ಥರ ಸ್ಟೋರಿ ಮಾಡಿದ್ರು, ಹಬ್ಬಬ್ಬ ಅನ್ನೋ ಒಂದು ಕಾಮಿಡಿ ಸ್ಟೋರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನಿತ್ತು ಅಂತದೊಂದು ಚೈತನ್ಯ ಅವರು ನಿಮಗೆ ನಿರ್ದೇಶನ ಮಾಡ್ತಾ ಇದ್ದಾರೆ, ಅದು ಕಾಮಿಡಿ ಸಿನಿಮಾ ಅನ್ನೋದು? ಇಲ್ಲ, ಅದೇನೇನು ಹೇಳೋದು ಅಂದರೆ ಅದೊಂದು ಎಪಿಕ್ ಸಿನಿಮಾ ಅಂತಲೇ ಹೇಳ್ಬೋದು. ಆ ದಿನಗಳು ಇವತ್ತಿನವರೆಗೂ ನೋಡಿದ್ರು ಈಗಿನ ಟ್ರೆಂಡಿಗೂ ಮ್ಯಾಚ್ ಆಗೋ ಥರ ಒಂದು ಅಂಡರ್ ವರ್ಲ್ಡ್ ಸಿನಿಮಾ. ಕ್ಯಾರೆಕ್ಟರ್ಸ್ ಆಗಲಿ ಅಥವಾ ಅವ್ರ ಮೇಕಿಂಗ್ ಆಗಲಿ, ಅವರು ಸ್ಕ್ರಿಪ್ಟ್ ಬರೆಯೋ ರೀತಿ ನಮ್ಮ ಹ್ಯೂಜ್ ಫ್ಯಾನ್. ನನಗೆ ಫಸ್ಟ್ ಟೈಮ್ ಅವರು ಅಪ್ರೋಚ್ ಮಾಡಿದಾಗ್ಲೇ ತುಂಬಾ ಖುಷಿ ಆಯಿತು. ಒಂದು ದೊಡ್ಡ ಡೈರೆಕ್ಟರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಆ್ಯಂಡ್ ಆಲ್ಸೋ ಕಲಿಕೆ ತುಂಬಾ ಅದರಿಂದ ಇಂಪ್ರೂವ್ ಆಯಿತು. ಸೊ ನನಗೆ ಅವರು ಕ್ಯೂರಿಯಾಸಿಟಿ ಇತ್ತು, ಇಲ್ಲ ಅವರು ಅಂಡರ್ ವರ್ಲ್ಡ್ ಸಿನಿಮಾ ಎಲ್ಲ ಮಾಡಿಬಿಟ್ಟು ಹೇಗೆ. ಬಟ್ ಆಲ್ಸೋ ನಾನು ಪರಾರಿ ಕೂಡ ನೋಡಿದ್ದೆ. ಸೊ ನನಗೆ ಆ ಟೈಮಿಂಗ್ಸ್ ಚೆನ್ನಾಗಿರುತ್ತೆ. ನಾನು ಅದೇ ಹೇಳಿಸಿಲ್ಲ ಸರ್, ನಾನು ತುಂಬ ಸೀರಿಯಸ್ ಫೇಸು, ವರ್ಕೌಟ್ ಆಗುತ್ತಾ ಕಾಮಿಡಿಗೆ? ಸರ್ ಇಲ್ಲ ನಮಗೆ ಈ ಥರ ಫೇಸೇ ಬೇಕು ಈ ಕಾಮಿಡಿ ವರ್ಕೌಟ್ ಆಗೋಕ್ಕೆ ಅಂತ. ಆ್ಯಂಡ್ ಆಲ್ಸೋ ನನಗೆ ತುಂಬ ವಿಭಿನ್ನ ಅನಿಸ್ತು. ಯೂಶ್ವಲಿ ಹಾಸ್ಟೆಲ್ ಕತೆಗಳನ್ನ ಕೇಳಿದಾಗ, ಹಾಸ್ಟೆಲ್ ಕತೆಗಳಲ್ಲಿ ಅದು ಬಾಯ್ಸ್ ಹಾಸ್ಟೆಲ್ ಕತೆಗಳಲ್ಲಿ ಹುಡುಗಿನ ಹೆಂಗೆ ಇನ್ಸರ್ಟ್ ಮಾಡ್ತಾರೆ ಅಂತ, ಈ ಸಿನಿಮಾಲಿ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ನಮ್ಗೆಲ್ರೂ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸಿದ್ದಾರೆ. ಯಾವ ಥರ ಟ್ರೈನ್ ಮಾಡಿದ್ದಾರೆ ಅಂತಂದರೆ, ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ತುಂಬ ಆರಾಮಾಗಿ ಡೈಲಾಗ್ ಹೇಳ್ಬೋದು, ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸಿದ್ದಾರೆ. ಸೊ ಐ ಥಿಂಕ್ ತುಂಬಾ ಫಾರ್ಚುನೇಟ್. ಆ್ಯಂಡ್ ಆಲ್ಸೋ ಅದ್ಭುತವಾದ ಕಲಾವಿದರು, ನಟರು ಇದ್ದಾರೆ. ನಮ್ಮ ಲಿಖಿತ್ ಶೆಟ್ಟಿ ಆಗಲಿ, ತಾಂಡವ್, ಅಜಯ್ ಆ್ಯಂಡ್ ಧನ್ರಾಜ್ ಆಚಾರ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಅನಿಸ್ತಲ್ಲ, ಎಲ್ಲ ಸ್ಕೂಲ್ ಹುಡುಗರಾಗ್ಬಿಟ್ಟಿದ್ದಾರೆ. ಸೊ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಫೆಬ್ 16 ತನಕ ಕಾಯಬೇಕು. ನಿಮ್ಮ ಸಾಕಷ್ಟು ಆಸೆಗಳು, ಕನಸುಗಳು ನಮ್ಗೆ ಗೊತ್ತು. ಆದರೆ ಈ ಥರದೊಂದು ಕನಸಿದೆ ಅಂತ ಗೊತ್ತಿರಲಿಲ್ಲ, ಬಾಯ್ಸ್ ಹಾಸ್ಟೆಲ್ಗೆ ಹೋಗಬೇಕು ಅನ್ನೋದು. ಇಲ್ಲ ಆ್ಯಕ್ಚುಲಿ ನಾನು ಹಾಸ್ಟೆಲ್ ಲೈಫ್ ಬಗ್ಗೆನೂ ಗೊತ್ತಿಲ್ಲ. ನಾನು ಯಾವತ್ತೂ ಹಾಸ್ಟೆಲ್ ಓದಿರಲಿಲ್ಲ. ಬಟ್ ಯಾವಾಗ ನಾನು ಬಾಯ್ಸ್ ಹಾಸ್ಟೆಲ್ಗೆ ಹೋದೆ, ನಿಜವಾಗ್ಲೂ ಹುಡುಗಿರ ಹಾಸ್ಟೆಲ್ಗಿಂತ ಹುಡುಗರ ಹಾಸ್ಟೆಲ್ ತುಂಬ ಫನ್ ಅಂತ ಅನಿಸುತ್ತೆ. ಯಾಕಂದರೆ ಅವ್ರ ತಲಾಟೆ ಇರ್ಬೋದು, ಅವ್ರು ಎಷ್ಟು ಆ ಜಾಗನ ಗಲೀಜಾಗಿ ಇಟ್ಕೊಳ್ಳೋದಿರ್ಬೋದು, ಎವ್ರಿಥಿಂಗ್. ಬಟ್ ಜೋಕ್ಸ್ ಅಪಾರ್ಟ್ ತುಂಬಾ ಫನ್. ಎಷ್ಟು ಚೆನ್ನಾಗಿ ಆ ಅಟ್ಮಾಸ್ಫಿಯರ್ ಇತ್ತು. ಅದು ಏನು ಗೊತ್ತಾ, ಆ ವೈಬೇ ಚೆನ್ನಾಗಿತ್ತು. ಒಂದು ಸತ ಮನೆಗೆ ಹೋದ್ಮೇಲೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ನನ್ನ ಕಾಸ್ಟ್ ಕ್ರೂನ. ಎಲ್ಲರಿಗೂ ದಿನ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ, ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಥರ ಐ ಥಿಂಕ್ ಎಲ್ಲ ಹುಡುಗಿರು ಒಂದಿನ ಎಕ್ಸ್ಪ್ಲೋರ್ ಮಾಡಬೇಕು. ಬಾಯ್ಸ್ ಹಾಸ್ಟೆಲಲ್ಲಿ ಒಂದಿನ ಹೋಗಿ ನಿಜವಾಗ್ಲೂ ಮಜಾ ಇರುತ್ತೆ.